ಎಲ್ರಿಗೂ ನಮಸ್ಕಾರ. ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, 2024-25ನೇ ಸಾಲಿನ ದ್ವಿತೀಯ PUC ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ 1 ಹಾಗೂ ಅದರ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಈಗಾಗಲೇ ನಿಮಗೆ ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದು ತಿಳಿದರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ನೋಡ್ಕೊಳ್ಳಿ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 1 ಪ್ರಥಮ ಭಾಷೆ ಕನ್ನಡ. ವಿದ್ಯಾರ್ಥಿಗಳೇ, ಮೊದಲನೇ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆ ಆಗಿರುತ್ತೆ. ಪ್ರಶ್ನೆ 10 ಇರುತ್ತೆ. ಪ್ರಶ್ನೆ 1ಕ್ಕೆ 1 ಅಂಕ. ಪ್ರಶ್ನೆ 1, ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು? ಆಪ್ಷನ್ಸ್: ವಿಭೀಷಣ ಮತ್ತು ಕುಂಭಕರ್ಣ, ಅಂಗದ ಮತ್ತು ಹನುಮಂತ, ರಾಮ ಮತ್ತು ಲಕ್ಷ್ಮಣ, ರಾಮ ಮತ್ತು ಸೀತೆ. ಕರೆಕ್ಟ್ ಆನ್ಸರ್ ರಾಮ ಮತ್ತು ಲಕ್ಷ್ಮಣ. ಪ್ರಶ್ನೆ 2, ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ? ಆಪ್ಷನ್ಸ್: ದೇವಾಲಯದಲ್ಲಿದ್ದವರು, ತೀರ್ಥಯಾತ್ರೆಗೆ ಹೋದವರು, ಸಾಮಾನ್ಯ ಭಕ್ತ, ಅಂಗದ ಮೇಲೆ ಲಿಂಗ ಧರಿಸಿದವನು. ಕರೆಕ್ಟ್ ಆನ್ಸರ್ ಅಂಗದ ಮೇಲೆ ಲಿಂಗ ಧರಿಸಿದವನು. ಪ್ರಶ್ನೆ 3, ಹೆಣ್ಣು ಹರಿವ ಕೋಸುಗವೇ ತಮ್ಮಣ್ಣನಾಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನೆಂದು ನುಡಿವರು ಕುಜನಾದವರು. ಈ ಪದ್ಯಭಾಗದಲ್ಲಿ ಬರುವ ಕುಂತಿಯ ಚಿನ್ನ ಯಾರು? ಆಪ್ಷನ್ಸ್: ಧರ್ಮರಾಯ, ಭೀಮ, ನಕುಲ, ಅರ್ಜುನ. ಕರೆಕ್ಟ್ ಆನ್ಸರ್ ಭೀಮ. ಮುಂದಿನ ಪ್ರಶ್ನೆ, ಜಾಲಿಯ ರಸಸ್ವಾದ ಹೀಗಿರುತ್ತದೆ: ಒಗರಾಗಿರುತ್ತದೆ, ಸಿಹಿಯಾಗಿರುತ್ತದೆ, ವಿಷದಂತಿರುತ್ತದೆ, ಹಿತವಾಗಿರುತ್ತದೆ. ಕರೆಕ್ಟ್ ಆನ್ಸರ್ ವಿಷದಂತಿರುತ್ತದೆ. ಪ್ರಶ್ನೆ 5, ಯಾವುದು ಚಿಂತನದಿ ಮುಳುಗಿರಲಿ ಎಂದು ಕವಿ ಆಶಿಸುತ್ತಾನೆ? ಬಾಲ್ಯ, ಯೌವನ, ಮುಪ್ಪು, ಜೀವನ. ಕರೆಕ್ಟ್ ಆನ್ಸರ್ ಮುಪ್ಪು. ಪ್ರಶ್ನೆ 6, ಮೂಲೆ ಮನೆ ಮುದ್ದೇಗೌಡರಿಗೂ ಮೂತ್ರಪಿಂಡದ ಕಲ್ಲಾಗಿತ್ತು ಎಂದು ತಿಳಿದಾಗ ಅವರ ಮನೆಗೂ ಹೋದ. ಓ, ಈಗದೇನೋ ದೊಡ್ಡ ಆಪರೇಷನ್ ಅಲ್ಲಮ್ಮ, ನಾನು 4 ಬಾರಿ ಮಾಡಿಸಿಕೊಂಡಿದ್ದೇನೆ ಎಂದು ಅಂಗಿ ಎತ್ತಿ ತೋರಿಸಿದರು. ಈ ಸಾಲುಗಳಲ್ಲಿ ಮುದ್ದೇಗೌಡರಿಗೆ ಮೂತ್ರಪಿಂಡದ ಕಲ್ಲಿನ ನಿರ್ವಹಣೆ ಬಗ್ಗೆ ಇರುವ ಅಭಿಪ್ರಾಯವೇನು? ಜಾಗರೂಕತೆ, ಭಯ, ಸಂಶಯ, ಅಜಾಗರೂಕತೆ. ಕರೆಕ್ಟ್ ಆನ್ಸರ್ ಅಜಾಗರೂಕತೆ. ಪ್ರಶ್ನೆ 7, ಯಾವ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು? ಸೀತಾ ಸ್ವಯಂವರ, ಸೀತಾಪಹರಣ, ರಾಮಾಶ್ವಮೇಧ, ಸೀತಾ ಪರಿತ್ಯಾಗ. ಕರೆಕ್ಟ್ ಆನ್ಸರ್ ರಾಮಾಶ್ವಮೇಧ. ಪ್ರಶ್ನೆ 8, ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ? ಶಿಕಾರಿ ಬಂಡೆ, ಶಿಕಾರಿ ಗುಂಡಿ, ಶಿಕಾರಿ ಮಂಡಿ, ಶಿಕಾರಿ ಗಂಡಿ. ಕರೆಕ್ಟ್ ಆನ್ಸರ್ ಶಿಕಾರಿ ಗಂಡಿ. ಪ್ರಶ್ನೆ 9, ಹಳೇಕೊಪ್ಪದ ಸುಬ್ಬಣ್ಣನಿಗೆ ಆನೆಯಿಂದಾದ ತೊಂದರೆ: ಮರ ಉರುಳಿಸಿದ್ದು, ಕೊಟ್ಟಿಗೆ ಉರುಳಿಸಿದ್ದು, ಮನೆ ಉರುಳಿಸಿದ್ದು, ಮೇಕೆ ಉರುಳಿಸಿದ್ದು. ಕರೆಕ್ಟ್ ಆನ್ಸರ್ ಕೊಟ್ಟಿಗೆ ಉರುಳಿಸಿದ್ದು. ಪ್ರಶ್ನೆ 10, ಏನ್ ಸ್ವಾಮಿ ಸಾಯೋದಕ್ಕೆ ಹೆದರೋವ ನಾನು ಅಂತ ತಿಳ್ಕೊಂಡ್ಯಾ? ಲೈನ್ಮೆನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತೆ? ನಮ್ಮ ಡಿಪಾರ್ಟ್ಮೆಂಟ್ನ ಲೈನ್ಮನ್ಗಳು ಯಾರಾದರೂ ಈವರೆಗೆ ಸರ್ವಿಸ್ ಮುಗಿಸಿ ರಿಟೈರ್ ಆಗಿರೋದನ್ನು ನೋಡಿದ್ದೀರಾ? ಲೈನ್ಮೆನ್ ದುರ್ಗಪ್ಪನ ಮಾತುಗಳು ಆತನ ಕೆಲಸದ ಬಗ್ಗೆ ಏನನ್ನು ಸೂಚಿಸುತ್ತದೆ? ಸುಲಭದ ಕೆಲಸ, ಕಷ್ಟಕರವಾದ ಕೆಲಸ, ಕಿಡಿಗೇಡಿತನದ ಕೆಲಸ, ಅಪಾಯಕಾರಿ ಕೆಲಸ. ಕರೆಕ್ಟ್ ಆನ್ಸರ್ ಅಪಾಯಕಾರಿ ಕೆಲಸ. ಮುಂದಿನ ಪ್ರಶ್ನೆ, ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಇಲ್ಲಿ 5 ಪ್ರಶ್ನೆ ಇರುತ್ತೆ. ಪ್ರಶ್ನೆ 1ಕ್ಕೆ 1 ಅಂಕ. ಆಪ್ಷನ್ಸನ್ನು ಕೂಡ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಪ್ರಶ್ನೆ 10, ವಾಲ್ಪರೈ ಮಧ್ಯದಲ್ಲಿ ಡ್ಯಾಶ್ ತೋಟವಿದೆ. ಇಲ್ಲಿ ನೋಡಿ ಆಪ್ಷನ್ಸ್ ಓದ್ತೀನಿ. ಕನ್ನಡಿಗರು, ಪುದುತೋಟಂ, ಅಣ್ಣಮಲೈ, ಪೆನ್ಷನ್ದಾರರಿಗೆ ಶಿವಸುಬ್ರಹ್ಮಣ್ಯ ಅಯ್ಯರ್. ಕರೆಕ್ಟ್ ಆನ್ಸರ್ ಪುದುತೋಟಂ. ಪ್ರಶ್ನೆ 12, ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಡ್ಯಾಶ್. ಕನ್ನಡಿಗರು. ಪ್ರಶ್ನೆ 13, ಧಣಿಗಳು ಹೊಳೆಯ ಹೂಳೆತ್ತಲು ಡ್ಯಾಶ್ ಸೂಚಿಸಿದರು. ಕುದುಪನಿಗೆ ಸೂಚಿಸಿದರು. ಕಲಾಂ ಅವರು ಡ್ಯಾಶ್ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶನ ಪ್ರೊಫೆಸರ್ ಆಗಿದ್ದರು. ಕಲಾಂ ಅವರು ಅಣ್ಣಾಮಲೈ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು. ಪ್ರಶ್ನೆ 15, ಬಾಯಿ ಚಪಲ ಡ್ಯಾಶ್ ಜಾಸ್ತಿ ಇರುತ್ತದೆ. ಪೆನ್ಷನ್ದಾರರಿಗೆ ಜಾಸ್ತಿ ಇರುತ್ತದೆ. ಮುಂದಿನ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಇಲ್ಲಿ 5 ಪ್ರಶ್ನೆಗಳಿರ್ತವೆ. ಪ್ರಶ್ನೆ 1ಕ್ಕೆ 1 ಅಂಕ. ನೋಡಿ, ಪ್ರಶ್ನೆನ ಮೊದಲನೇ ಓದ್ತೀನಿ. ಕೀರ್ತನೆ, ಮುಂಬೈ ಜಾತಕ, KS ನಿಸಾರ್ ಅಹಮದ್, ಹತ್ತಿ ಚಿತ್ತ ಮತ್ತು ನಾನೆಂಬ ಮಾಯೆ. ಹಾಗೆ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರವನ್ನು ಹೇಳ್ತಾ ಹೋಗ್ತೀನಿ. ಕೀರ್ತನೆ ಇದು ಜಾಲಿಯ ಮರ. ಮುಂಬೈ ಜಾತಕ ತೆರೆದ ದಾರಿ ಆಕೃತಿಯಿಂದ ಆಯ್ದಿರ್ತಕ್ಕಂಥದ್ದು. KS ನಿಸಾರ್ ಅಹಮದ್ ಶಿಲುಬೆ ಏರಿದ್ದಾನೆ, ಈ ಪಾಠವನ್ನು ಬರೆದಿರ್ತಕ್ಕಂಥವರು. ಹತ್ತಿ ಚಿತ್ತ ಮತ್ತು
ಇದು ಟಿ ಯಲ್ಲಪ್ಪ ಅವರು ಬರೆದಿರ್ತಕ್ಕಂಥದ್ದು. ನಾನೆಂಬ ಮಾಯೆ ಈ ಕೃತಿಯಿಂದ ಒಮ್ಮೆ ನಗುತ್ತೇವೆ ಅಂತಕ್ಕಂತಹ ಪಾಠ ಬಂದಿದೆ. ಈಗ ನೋಡಿ, ಕೀರ್ತನೆ, ಜಾಲಿಯ ಮರ, ಮುಂಬೈ ಜಾತಕ, ತೆರೆದ ದಾರಿ, ಕೆ.ಎಸ್. ನಿಸಾರ್ ಅಹಮದ್, ಶಿಲುಬೆ ಏರಿದ್ದಾನೆ, ಹತ್ತಿ ಚಿತ್ತ ಮತ್ತು ಟಿ ಯಲ್ಲಪ್ಪ, ನಾನೆಂಬ ಮಾಯೆ, ಒಮ್ಮೆ ನಗುತ್ತೇವೆ. ಹಾಗೆ ಮುಂದಿನ ಪ್ರಶ್ನೆ 2-3 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಪ್ರಶ್ನೆಯೊಂದಕ್ಕೆ 2 ಅಂಕ. 4 ಪ್ರಶ್ನೆ ಇದೆ, 3 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ವಿದ್ಯಾರ್ಥಿಗಳೇ, ನಾನು ಪ್ರಶ್ನೆಯನ್ನು ಮಾತ್ರ ಓದ್ತಾ ಹೋಗ್ತೀನಿ. ಪ್ರಶ್ನೆ 17, ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿರಿ. ಪ್ರಶ್ನೆ 18, ಕೊಲಲಕ್ಷಮರೆಂದು ದ್ರೌಪದಿ ಯಾರನ್ನು ಕುರಿತು ಹೇಳಿದ್ದಾಳೆ. ಪ್ರಶ್ನೆ 19, ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ. ಪ್ರಶ್ನೆ 20, ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ. ಹಾಗೆ ಮುಂದಿನ ಪ್ರಶ್ನೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇಲ್ಲಿ 4 ಪ್ರಶ್ನೆ ಇದೆ, ಯಾವುದಾದ್ರೂ 2 ಪ್ರಶ್ನೆಗೆ ಉತ್ತರಿಸಬೇಕು. ಪ್ರಶ್ನೆಯೊಂದಕ್ಕೆ 2 ಅಂಕ. ಪ್ರಶ್ನೆ 21, ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆ ಬಗ್ಗೆ ಏನೆಂದು ಪ್ರತಿಕ್ರಿಯಿಸಿದರು. ಪ್ರಶ್ನೆ 22, ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು. ಪ್ರಶ್ನೆ 23, ಕಲಾಂ ಅವರು ಬಂಡೆಗಳ ಬಸಿರಲ್ಲಿ ಕಂಡಿದ್ದೇನು. ಪ್ರಶ್ನೆ 24, ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ. ಹಾಗೆ ಮುಂದಿನ ಪ್ರಶ್ನೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇಲ್ಲಿ 4 ಪ್ರಶ್ನೆ ಇದೆ, 3 ಪ್ರಶ್ನೆಗೆ ಉತ್ತರಿಸಬೇಕು. ಪ್ರಶ್ನೆಯೊಂದಕ್ಕೆ 2 ಅಂಕ. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು. ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು. ನಾಗರಾಜ್ ದುರ್ಗಪ್ಪನ ಮೇಲೆ ಏನೆಂದು ರೇಗಿದನು. ಜಬ್ಬಾರ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳಿದ. ಹಾಗೆ ಮುಂದಿನ ಪ್ರಶ್ನೆ, ಯಾವುದಾದರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರಿಬೇಕು. ಇಲ್ಲಿ 3 ಇದೆ, ಯಾವುದಾದ್ರೂ 2 ಬರಿಬೇಕು. ಪ್ರಶ್ನೆಯೊಂದಕ್ಕೆ 3 ಅಂಕ. ಜ್ಯೋತಿ ನೀನ್ಯಾರ ಹೋಲರ. ಇದು ಹಬ್ಬಲಿ ಅವರ ರಸಬಳ್ಳಿ ಅಂತಕ್ಕಂತಹ ಜನಪದ ತೃಪ್ತಿಯಿಂದ ಬಂದಿರತಕ್ಕಂತಹ ಪ್ರಶ್ನೆ. ಮುಂದಿನ ಪ್ರಶ್ನೆ, ಕುಳಿತು ಕೆಮ್ಮುವ ಪ್ರಾಣಿ. ಇದು ರಾಷ್ಟ್ರಕವಿ ಡಾಕ್ಟರ್ G.S. ಶಿವರುದ್ರಪ್ಪನವರ ತೆರೆದ ದಾರಿ ಅಂತಕ್ಕಂಥ ಕಥಾ ಸಂಕಲನದಿಂದ ಆಯ್ದುಕೊಂಡಿರ್ತಕ್ಕಂಥ ಮುಂಬೈ ಜಾತಕ ಅನ್ನೋ ಪದ್ಯದಿಂದ ಬಂದಿದೆ ಈ ಪ್ರಶ್ನೆ. ಮುಂದಿನ ಪ್ರಶ್ನೆ, ಅಲ್ಲಿಯ ಮಾತು ಅವನಿಗೆ ಸಸೆಮಿರ ಬರೆದು. ಶ್ರೀಮತಿ ಲಲಿತಾ ಸಿದ್ಧಬಸವಯ್ಯ ಅವರ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅಂತಕ್ಕಂತಹ ಕವಿತೆಯಲ್ಲಿ ಈ ಪ್ರಶ್ನೆ ಬಂದಿದೆ. ಹಾಗೆ ಮುಂದಿನ ಸಂದರ್ಭ, ಹಾಡುವುದು ಅವಳಿಗೆ ಅನಿವಾರ್ಯ, ಅವುಗಳ ಕರ್ಮ. ಈ ಪ್ರಶ್ನೆ ಕೃಪಾಕರ್ ಸೇನಾನಿ ಮತ್ತು ಪುಟ್ಟಸ್ವಾಮಿ ಅವರು ರಚಿಸಿರ್ತಕ್ಕಂತಹ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅಂತಕ್ಕಂತಹ ಗದ್ಯದಿಂದ ಬಂದಿರತಕ್ಕಂತಹ ಪ್ರಶ್ನೆ. ಮುಂದಿನ ಪ್ರಶ್ನೆ, ಈ ಅದೃಷ್ಟ ನಿನಗೂ ಇತ್ತಲ್ಲೇ. ಶ್ರೀಮತಿ ನೇಮಿಚಂದ್ರ ಅವರ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅಂತಕ್ಕಂತಹ ಕಥನದಿಂದ ಬಂದಿರತಕ್ಕಂತಹ ಪ್ರಶ್ನೆ. ನೀರಿಳಿಯೇ ಗಂಟಲೋಳ್ ಕಡುಬಂ ತುರುಕಿದಂತಾಯಿತು. ಮುದ್ದಣ್ಣನ ಶ್ರೀರಾಮಾಶ್ವಮೇಧಂ ಸಂಗ್ರಹದಿಂದ ಆಯ್ದ ತಿರುಳುಗನ್ನಡದ ಬೆಳ್ನುಡಿ ಅಂತಕ್ಕಂತಹ ಗದ್ಯದಿಂದ ಈ ಪ್ರಶ್ನೆ ಬಂದಿದೆ. ಹಾಗೆ ಮುಂದಿನ ಪ್ರಶ್ನೆ, ಯಾವುದಾದ್ರೂ 1 ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರಿಬೇಕು. ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು. ಇದು ಪೂರ್ಣಚಂದ್ರ ತೇಜಸ್ವಿಯವರ ಕಿರುಗೂರಿನ ಗಯ್ಯಾಳಿಗಳು ಅಂತಕ್ಕಂಥ ಕಥಾ ಸಂಕಲನದ ಕೃಷ್ಣೇಗೌಡನ ಆನೆ ಅಂತಕ್ಕಂಥ ನೀಳಗತೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಹಾಗೆ ಮುಂದಿನ ಪ್ರಶ್ನೆಯೂ ಕೂಡ ಕೃಷ್ಣೇಗೌಡನ ಆನೆ ಪಾಠದಿಂದ ಬಂದಿರತಕ್ಕಂಥದ್ದು. ಈ ಕಂಬದೊಳಗೆ ಏನೋ ಸೇರಿಕೊಂಡಿದೆ. ಹಾಗೆ ಮುಂದಿನ ಪ್ರಶ್ನೆ, ಯಾವುದಾದ್ರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಮೊದಲನೇ ಪ್ರಶ್ನೆ, ಕದಡಿದ ಸಲಿಲಂ ತಿಳಿಬಂದದೆ ಕಾವ್ಯ ಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ. ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ. ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳನ್ನು ವಿವರಿಸಿ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇಲ್ಲಿ ಒಂದು ಪದ್ಯ ಭಾಗವನ್ನು ಕೊಡಲಾಗಿದೆ ವಿದ್ಯಾರ್ಥಿಗಳೇ. ಈ ಪದ್ಯ ಭಾಗವನ್ನು ಓದ್ಕೋಬೇಕು. ಓದಾದ ನಂತರ ಒಂದು 3 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ನೀವು ಉತ್ತರಿಸಬೇಕಾಗತ್ತೆ. ಹಾಗೆ ಮುಂದಿನ ಪ್ರಶ್ನೆ, ಯಾವುದಾದ್ರೂ 1 ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಬೇಕು. 2 ಪ್ರಶ್ನೆ ಕೊಟ್ಟಿದ್ದಾರೆ, ಯಾವುದಾದ್ರೂ 1ಕ್ಕೆ ಉತ್ತರಿಸಬೇಕು. ಪ್ರಶ್ನೆಯೊಂದಕ್ಕೆ 4 ಅಂಕ. ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು, ಅದಕ್ಕೆ ಕಾರಣಗಳೇನು. ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಕಿ ಬಯಸುವುದೇಕೆ, ವಿವರಿಸಿ. ಹಾಗೆ ಮುಂದಿನ ಪ್ರಶ್ನೆ, ಇದರಲ್ಲೂ ಸಹ 1 ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಬೇಕು. 2 ಪ್ರಶ್ನೆ ಇದೆ. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವ, ವಿವರಿಸಿ. ಮುಂದಿನ ಪ್ರಶ್ನೆ,
ತನ್ನ ಆನೆಯ ಬಗ್ಗೆ ಕೃಷ್ಣೇಗೌಡನಲ್ಲಿ ಬೇಸರ ಮೂಡಲು ಕಾರಣಗಳೇನು? ಹಾಗೆ ಇನ್ನು ವ್ಯಾಕರಣಕ್ಕೆ ಸಂಬಂಧಿಸಿರ್ತಕ್ಕಂತಹ ಪ್ರಶ್ನೆಗಳು ವಿದ್ಯಾರ್ಥಿಗಳೇ. ಕೆಳಗಿನ 2 ಶಬ್ದಗಳಿಗೆ ತದ್ಭವ ರೂಪ ಬರಿಬೇಕು. ಇಲ್ಲಿ 3 ಪ್ರಶ್ನೆ ಕೊಡಲಾಗಿದೆ. ನೀವು ಯಾವುದಾದ್ರೂ 2ಕ್ಕೆ ಉತ್ತರಿಸಬೇಕು. ಇಲ್ಲಿ 1 ಪ್ರಶ್ನೆಗೆ 2 ಅಂಕ ಇದೆ. ತತ್ಸಮ ತದ್ಭವಕ್ಕೆ ಸಂಬಂಧಿಸಿರ್ತಕ್ಕಂತಹ ಪ್ರಶ್ನೆ ಇದು. ವೀರ ಬೀರ, ಆಕಾಶ ಆಗಸ, ಮುಖ ಮೊಗ್ಗ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಗುರುತಿಸಿ ಬರೀಬೇಕು. ಮೊದಲನೇ ಪ್ರಶ್ನೆ ಹಾಸುಗಂಬಿ, ಇಲ್ಲಿ ಗುಣವಾಚಕ ಪದ ಹಾಸು. ಶುದ್ಧ ನೀರು, ಶುದ್ಧ ಅಂತಕ್ಕಂಥದ್ದು ಗುಣವಾಚಕ ಪದ. ದೂರದೃಷ್ಟಿ, ಇಲ್ಲಿ ದೂರ ಅಂತಕ್ಕಂಥದ್ದು ಗುಣವಾಚಕ ಪದ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ 2 ಪದಗಳ ವಿಭಕ್ತಿಗಳನ್ನು ಹೆಸರಿಸಬೇಕು. ಯಾವುದಾದ್ರೂ 2. ಗುರುವಿಗೆ, ಇಗೆ ಅಂತಕ್ಕಂಥದ್ದು ಚತುರ್ಥಿ ವಿಭಕ್ತಿ. ತಿಮ್ಮಪ್ಪನವರಲ್ಲಿ, ಅಲ್ಲಿ ಅಂತ ಬಂದಿದೆ ಸಪ್ತಮಿ ವಿಭಕ್ತಿ. ಹಾಗೆ ಮುಂದಿನ ಪ್ರಶ್ನೆ, ಕಟ್ಟಿಗೆಯ, ಅಂತ ಬಂದಿದೆ, ಹಾಗಾಗಿ ಇದು ಷಷ್ಠಿ ವಿಭಕ್ತಿ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ 2 ಕ್ರಿಯಾಪದಗಳ ಕಾಲವನ್ನು ಬರಿಬೇಕು. ಕ್ರಿಯಾಪದ ಇದೆ ಇಲ್ಲಿ, ಇದರ ಕಾಲ, ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಇದೆಯಲ್ಲ, ಇದು ಯಾವ ಕಾಲದಲ್ಲಿದೆ ಈ ಶಬ್ದ ಅನ್ನೋದನ್ನು ಬರಿಬೇಕು. ಹೋದವು ಅಂದರೆ ಆಗೋಗಿದೆ ಕೆಲಸ, ಹಾಗಾಗಿ ಇದು ಭೂತಕಾಲ. ಓದಿದಳು, ನೋಡಿ ಇದು ಕೂಡ ಭೂತಕಾಲ. ಹಾಗೆ ಇನ್ನು ಮುಂದಿನ ಶಬ್ದ ನಲಿಯುತ್ತಾರೆ. ಈ ನಲಿಯುತ್ತಾರೆ ಅಂತಕ್ಕಂಥದ್ದು ಭವಿಷ್ಯತ್ ಕಾಲ, ಇನ್ನೂ ಆಗಿಲ್ಲ ಕೆಲಸ, ಹಾಗಾಗಿ ಇದು ಭವಿಷ್ಯತ್ ಕಾಲ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ಕೈಯೊಡ್ಡು ಅಂದರೆ ಬೇಡಬಾರ್ದು. ಯಾವಾಗಲೂ ನಮ್ಗೆ ಏನೇ ಕಷ್ಟ ಬಂದರೂ ಕೂಡ ಬೇರೆಯವ್ರ ಹತ್ರ ನಾವು ಹಣ ಆಗಲಿ ಸಂಪತ್ತನ್ನಾಗಲಿ ಕೈಯೊಡ್ಡಬಾರ್ದು, ಬೇಡಬಾರ್ದು, ಕೇಳಬಾರ್ದು. ಹಾಗೆ ಮುಂದಿನ ಶಬ್ದ ರೈಲು ಬಿಡು. ಕೆಲವರು ಮಾತು ಪೂರ್ತಿ ಅಂದರೆ ಸುಳ್ಳನ್ನೇ ಹೇಳ್ತಾರೆ. ರೈಲು ಬಿಡೋದಂದ್ರೇನು? ಸುಳ್ಳು ಹೇಳೋದು. ಅಂದರೆ ಮಾತಿಗೂ ರೈಲು ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಸುಳ್ಳು ಹೇಳ್ತಾರೆ ಅಂತ ಅರ್ಥ. ಇದನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ನಿಮಗೆ ಇಷ್ಟವಾಗಿರ್ತಕ್ಕಂಥ ವಾಕ್ಯವನ್ನು ಮಾಡಿ. ರಾಮಬಾಣ, ರಾಮಬಾಣ ಅಂದರೆ ಹೇಳಿ ಮಾಡಿಸಿದ್ದು ಅಂತ ಹೇಳ್ತೀವಿ, ಅಂದರೆ ಅಷ್ಟು ಔಷಧೀಯ ಗುಣ. ಉದಾಹರಣೆ ಹೇಳಬೇಕಂದ್ರೆ ಶೀತ ನೆಗಡಿಗೆ ಶುಂಠಿ ಕಷಾಯ ಅಂದರೆ ರಾಮಬಾಣಪ್ಪ ಅಂತಾರಲ್ಲ ಹಾಗೆ. ಹಾಗೆ ಮುಂದಿನ ಪ್ರಶ್ನೆ, ಯಾವುದಾದ್ರೂ 2 ಅನ್ಯ ದೇಶೀಯ ಪದಗಳನ್ನು ಬರಿಬೇಕು, ಅಂದರೆ ಬೇರೆ ದೇಶದ ಪದಗಳನ್ನು ಬರಿಬೇಕು. ಹಾಗೆ ಮುಂದಿನ ಪ್ರಶ್ನೆ, ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರಿಬೇಕು. ವಿದ್ಯಾರ್ಥಿಗಳೇ, ಪ್ರಬಂಧದ ಬಗ್ಗೆ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಇಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ. 2 ಪ್ರಬಂಧವನ್ನು ಕೊಟ್ಟಿದ್ದಾರೆ, ನೀವು ಯಾವುದಾದ್ರೂ ಒಂದು ಪ್ರಬಂಧವನ್ನು ಬರೀಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ, ಒಂದು ಪ್ರಬಂಧ. ಇನ್ನೊಂದು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತೀಯ ಕ್ರೀಡಾಪಟುಗಳ ಸಾಧನೆ, ಒಂದನ್ನು ಬರಿಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋಗಳಲ್ಲಿ ಇವೆರಡು ಪ್ರಬಂಧವನ್ನು ಹಾಕ್ತೀನಿ. ಯಾಕಂದರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಇರೋದರಿಂದ ಫೈನಲ್ ಎಕ್ಸಾಮ್ಗೆ ಬೀಳೋ ಸಾಧ್ಯತೆ ಇರುತ್ತೆ. ಹಾಗೆ ಮುಂದಿನ ಪ್ರಶ್ನೆ, ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪತ್ರ ಬರಿಬೇಕು. ಇಲ್ಲಿ 2 ಪತ್ರಲೇಖನವನ್ನು ಕೊಟ್ಟಿದ್ದಾರೆ, ಯಾವುದಾದ್ರೂ ಒಂದು ಪತ್ರಲೇಖನ ಬರಿಬೇಕು ಅಂತ ಕೊಟ್ಟಿದ್ದಾರೆ. ಮೋಹನ ಸುನಂದ, ದ್ವಿತೀಯ PUC ಮದರ್ ತೆರೇಸಾ ಪದವಿ ಪೂರ್ವ ಕಾಲೇಜು. ಇಲ್ಲಿ ಮೋಹನ್ ಅಥವಾ ಸುನಂದ ಅಂತ ನಿಮ್ಮ ಹೆಸರನ್ನು ಮಾಡ್ಕೋಬೇಕು. ದ್ವಿತೀಯ PUC ನೀವು ಮದರ್ ತೆರೇಸಾ ಪದವಿ ಪೂರ್ವ ಕಾಲೇಜ್ ಜಗಳೂರು. ಅಂದರೆ ಫಾರ್ ಎಕ್ಸಾಂಪಲ್ ಮೋಹನ್ ಅಂತಿದ್ರೆ ಮೋಹನ್ ಮದರ್ ತೆರೇಸಾ ಪದವಿ ಪೂರ್ವ ಕಾಲೇಜ್ ದ್ವಿತೀಯ PUC ಜಗಳೂರು ದಾವಣಗೆರೆ ಅಂತ ವಿಳಾಸ ಹಾಕಬೇಕು. ಹಾಕಿ ಈ ವಿಳಾಸದಲ್ಲಿರುವವರು ನೀವೆಂದು ಭಾವಿಸಿ ರಾಜಶೇಖರ್, ಕಾರಂತ್ ರಸ್ತೆ, ಲಕ್ಷ್ಮೀಪುರ, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ. ಈ ವಿಳಾಸದಲ್ಲಿರ್ತಕ್ಕಂತಹ ನಿಮ್ಮ ತಂದೆಗೆ ಪ್ರವಾಸಕ್ಕೆ ಹೋಗೋದಕ್ಕೆ ಹಣ ಮತ್ತು ಅನುಮತಿಯನ್ನು ಕೋರಿ ಪತ್ರ ಬರೀಬೇಕು. ಅಂದರೆ ನಿಮ್ಮ ಹೆಸರು ಮೋಹನ್ ಅಂತ ಅಂದ್ಕೊಂಡ್ರೆ ನಿಮ್ಮ ಅಡ್ರೆಸ್ ಏನು ಬರುತ್ತೆ? ದ್ವಿತೀಯ PUC ಮದರ್ ತೆರೇಸಾ ಪದವಿ ಪೂರ್ವ ಕಾಲೇಜ್ ಜಗಳೂರು ದಾವಣಗೆರೆ. ನಿಮ್ಮ ತಂದೆ ಅಂತ ಯಾರಾಗ್ತಾರೆ ನೋಡಿ, ಇಲ್ಲಿ ರಾಜಶೇಖರ್ ಅನ್ನೋರು ನಿಮ್ಮ ತಂದೆ ಅಂತ ಭಾವಿಸ್ಕೊಂಡು ಕಾರಂತ್ ರಸ್ತೆ, ಲಕ್ಷ್ಮೀಪುರ, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ. ವಿಷಯ ಏನಪ್ಪ ಅಂದರೆ ನಿಮ್ಮ ತಂದೆಗೆ ನೀವು ಪ್ರವಾಸಕ್ಕೆ ಹೋಗೋದಕ್ಕೆ ಹಣ ಮತ್ತು ಅನುಮತಿಯನ್ನು ಕೋರಿ ನೀವು ಪತ್ರವನ್ನು ಬರೀಬೇಕಾಗುತ್ತೆ. ಹಾಗೆ ಮುಂದಿನ ಪತ್ರ, ಗಂಗಾ ಭೀಮೇಶ್ ಅಂದರೆ ನಿಮ್ಮ ಹೆಸರು ಗಂಗಾ ಅಥವಾ ಭೀಮೇಶ್ ಅಂತ ಭಾವಿಸ್ಕೋಬೇಕು. ದ್ವಿತೀಯ PUC ಅಬ್ದುಲ್ ಕಲಾಂ PU ಕಾಲೇಜ್ ಆಳಂದ ಕಲಬುರಗಿ. ಇದಿಷ್ಟು ನಿಮ್ಮ ವಿಳಾಸ. ಈ ವಿಳಾಸದಲ್ಲಿರುವವರು ನೀವು ಅಂತ ಭಾವಿಸ್ಕೊಂಡು ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಅಂದರೆ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲರಿಗೆ ಅಂಕಪಟ್ಟಿ ಮತ್ತು ವರ್ಗಾವಣೆ ಅಂದರೆ ಮಾರ್ಕ್ಸ್ ಕಾರ್ಡ್ ಮತ್ತು TC ವರ್ಗಾವಣೆ ಪತ್ರ ಕೋರಿ ಒಂದು ಅರ್ಜಿಯನ್ನು ಬರೀಬೇಕು.
ವಿದ್ಯಾರ್ಥಿಗಳ ಇಲ್ಲಿವರೆಗೆ 2024-25ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ 1 ಸಾಧ್ಯವಾದಷ್ಟು ಮಟ್ಟಿಗೆ ಉತ್ತರವನ್ನು ತಿಳಿಸೋಕ್ಕೆ ಪ್ರಯತ್ನಿಸಿದ್ದೀನಿ. ವಿದ್ಯಾರ್ಥಿಗಳ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಯಾರ್ಯಾರು ಹೊಸದಾಗಿ ಈ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.